ಪೂರ್ವ ನಿರ್ಧಾರಿತ ಅನ್ನೋ ಪ್ರಶ್ನೆಯಲ್ಲಿ ತಗೊಳ್ತಾ ಇದೆ. ಈಗ ಜೀವನ ಪೂರ್ವ ನಿರ್ಧಾರಿತ ಆಗಿದ್ದರೆ ಯಾಕೆಷ್ಟು ಶ್ರಮ ಹಾಕಬೇಕು ಜೀವನದಲ್ಲಿ, ಯಾಕೆಷ್ಟು ಜ್ಯೋತಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು, ಯಾಕೆಷ್ಟು ಪೂಜೆ ಪುನಸ್ಕಾರ ಮಾಡಬೇಕು. ಇವತ್ತು ನನ್ನ ಜೀವನ ಇಲ್ಲಿದೆ, ನಾಳೆ ಹಿಂಗಿರುತ್ತೆ, ಮತ್ತೊಂದಿರುತ್ತೆ ಅಂತ ಜ್ಯೋತಿಷಿ ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ಪ್ರಯತ್ನ ಯಾಕೆ ಹಾಕಬೇಕು ಅನ್ನೋದು ಬಹಳ ಜನರ ಪ್ರಶ್ನೆ. ಓಕೆ, ಸೊ ನೀವು ಎಕ್ಸಾಮ್ಗೆ ಓದ್ದಿರಾ ಹೋದರೆ ಪಾಸ್ ಆಗ್ತೀರಾ ಅನ್ನೋದು ನನ್ನ ಕ್ವೆಶ್ಚನ್ ಅಷ್ಟೇ. ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅನ್ನೋದೊಂದಿರುತ್ತೆ. ಸೊ ನೀವು ಇಂಜಿನಿಯರಿಂಗ್ ಓದಬೇಕು ಅಂತ ಅಂದ್ಕೊಂಡಿರ್ತೀರಾ. ಸೊ ನೀವು ಓದ್ದಿರಾ ಆಯಿತು ಅಂತಂದರೆ ನಿಮ್ಮ ಕೈಲಿ ಡಿಗ್ರಿ ಸರ್ಟಿಫಿಕೇಟ್ ನಿನ್ನ ಜಾತಕದಲ್ಲಿ ಇದೆ, ನೀನು ಇಂಜಿನಿಯರಿಂಗ್ ಆಗ್ತೀಯ ಅಂತ ತೊಗೊಂಡ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ ಯಾರು ಕೊಡೋದಿಲ್ಲ ನಿಮಗೆ. ಸೊ ದಟ್ಸ್ ಮೈ ಆನ್ಸರ್ ಟು ಇಟ್. ಸೊ ಹಂಗಿದ್ದೊಂದು ಭ್ರಮೆಯಲ್ಲಿ ಯಾರು ಇರಬಾರ್ದು. ಇವಾಗ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಜ್ಯೋತಿಷಿ ಹೇಳಿದ್ದಾರೆ, ನಾನು ಏನು ಕೆಲಸ ಮಾಡೋದಿಲ್ಲ, ಆರಾಮಾಗಿರ್ತೀನಿ ಅಂದರೆ ಅದು ಒಂದು ಫೂಲಿಶ್ನೆಸ್. ಓಕೆ, ಸೊ ಸ್ಮಿತಾ ಅವ್ರು ಹೇಳೋ ಪ್ರಕಾರ ನಿಮಗೆ ಒಂದು ಅವಕಾಶ ಇರುತ್ತೆ, ಅದನ್ನು ಸದ್ಬಳಕೆ ಮಾಡ್ಕೊಂಡ್ರಿ ಅಂದರೆ ಅದರ ಫಲಗಳು ಚೆನ್ನಾಗಿರುತ್ತೆ, ದುರ್ಬಳಕೆ ಮಾಡ್ಕೊಂಡ್ರಿ ಅಂದರೆ ಅದರ ಫಲಗಳು ಕೆಟ್ಟದಾಗೆ ಇರುತ್ತೆ ಅಂತ.